ಮನುಷ್ಯನ ಮುಖವಾಡಗಳನ್ನು ಕಳಚಿ ಅವನ ಅಂತರಂಗವನ್ನು ನೋಡುವ ಕಲೆ ನಮಗೆ ಒಲಿದಿದ್ದರೆ ನಮ್ಮ ಜೀವನ ಎಷ್ಟು ಅದ್ಭುತವಾಗಿರುತ್ತಿತ್ತು ಎಂದು ಯೋಚನೆ ಮಾಡಿ. ಮಾತುಗಳು ಸುಳ್ಳು ಹೇಳಬಹುದು, ಆದರೆ ನಮ್ಮ ದೇಹದ ಭಾಷೆ ಮತ್ತು ಕಣ್ಣುಗಳು ಎಂದಿಗೂ ಸುಳ್ಳು ಹೇಳುವುದಿಲ್ಲ. ಮನುಷ್ಯನ ಮನಸ್ಸನ್ನು ಒಂದು ತೆರೆದ ಪುಸ್ತಕದಂತೆ ಓದುವ ರಹಸ್ಯವನ್ನು ಇಂದು ನಾವು ಜೊತೆಯಾಗಿ ಕಲಿಯೋಣ. ಆಡಿಯೋ ಇನ್ಸೈಟ್ಸ್ಗೆ ನಿಮ್ಮೆಲ್ಲರಿಗೂ ಆದರದ ಸ್ವಾಗತ. ಸ್ನೇಹಿತರೆ, ನಾವು ದಿನನಿತ್ಯ ಅನೇಕ ಜನರನ್ನು ಭೇಟಿಯಾಗುತ್ತೇವೆ. ಕೆಲವರು ನಮಗೆ ತುಂಬಾ ಆಪ್ತರಾಗುತ್ತಾರೆ, ಇನ್ನು ಕೆಲವರು ಮೊದಲ ಭೇಟಿಯಲ್ಲೇ ನಮಗೆ ಅಪರಿಚಿತರಂತೆ ಮತ್ತು ಕೊಂಚ ದೂರವಿರಬೇಕಾದವರಂತೆ ಭಾಸವಾಗುತ್ತಾರೆ. ಇದಕ್ಕೆ ಕಾರಣವೇನು ಎಂದು ಗಮನಿಸಿ. ಇದು ಕೇವಲ ಅವರ ಮಾತುಗಳಿಂದ ಆಗುವ ಪ್ರಭಾವವಲ್ಲ, ಬದಲಾಗಿ ಅವರ ದೇಹದ ಭಾಷೆಯಿಂದ ನಮ್ಮ ಮನಸ್ಸಿಗೆ ರವಾನೆಯಾಗುವ ಸಂದೇಶಗಳಾಗಿವೆ. ಖ್ಯಾತ ಲೇಖಕ ಪ್ಯಾಟ್ರಿಕ್ ಕಿಂಗ್ ಅವರು ತಮ್ಮ ಅತ್ಯದ್ಭುತ ಪುಸ್ತಕ ರೀಡ್ ಪೀಪಲ್ ಲೈಕ್ ಎ ಬುಕ್ನಲ್ಲಿ ಮನುಷ್ಯನ ಮನೋವಿಜ್ಞಾನವನ್ನು ಅರ್ಥಮಾಡಿಕೊಳ್ಳುವ ಸೂಕ್ಷ್ಮ ವಿಚಾರಗಳನ್ನು ನಮ್ಮ ಮುಂದಿಟ್ಟಿದ್ದಾರೆ. ಇದನ್ನು ನಾವು ಕೇವಲ ಒಂದು ಪುಸ್ತಕದ ಸಾರಾಂಶವಾಗಿ ನೋಡದೆ ನಮ್ಮ ಜೀವನವನ್ನು ಸುಧಾರಿಸುವ ಒಂದು ದಾರಿದೀಪವಾಗಿ ನೋಡೋಣ. ಲೇಖಕ ಪ್ಯಾಟ್ರಿಕ್ ಕಿಂಗ್ ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ಪಡೆದ ಲೇಖಕರು ಮತ್ತು ಸಾಮಾಜಿಕ ಕೌಶಲ್ಯಗಳ ತರಬೇತುದಾರರು. ಅವರ ಬರವಣಿಗೆ ಕೇವಲ ಕಾಲ್ಪನಿಕವಲ್ಲ, ಬದಲಾಗಿ ವಿಜ್ಞಾನದ ಸಂಶೋಧನೆಗಳು ಮತ್ತು ನಿಜ ಜೀವನದ ಅನುಭವಗಳ ಆಧಾರದ ಮೇಲೆ ರಚಿತವಾಗಿದೆ. ಈ ಪುಸ್ತಕದ ಪ್ರಮುಖ ಪಾಠಗಳನ್ನು ನಾವು 13 ಅಧ್ಯಾಯಗಳ ಮೂಲಕ ವಿಶ್ಲೇಷಣೆ ಮಾಡಲಿದ್ದೇವೆ. ಪ್ರತಿಯೊಂದು ವಿಚಾರವನ್ನು ನೀವು ನಿಮ್ಮ ದೈನಂದಿನ ಜೀವನಕ್ಕೆ ಅನ್ವಯಿಸಿ ನೋಡಿದಾಗ ನಿಮಗೆ ಆಶ್ಚರ್ಯವಾಗಬಹುದು. ದೇಹದ ಭಾಷೆ ಎಂಬುದು ಮನುಷ್ಯನ ವಿಕಾಸದ ಹಾದಿಯಲ್ಲಿ ಭಾಷೆ ಹುಟ್ಟುವ ಮುನ್ನವೇ ಬೆಳೆದು ಬಂದ ಒಂದು ಪ್ರಬಲವಾದ ಸಂವಹನ ಮಾಧ್ಯಮ. ನಾವು 80% ವಿಷಯಗಳನ್ನು ಕೇವಲ ದೇಹದ ಭಾಷೆಯಿಂದಲೇ ಅರ್ಥಮಾಡಿಕೊಳ್ಳುತ್ತೇವೆ ಎಂಬುದು ವಿಜ್ಞಾನಿಗಳ ಅಭಿಪ್ರಾಯ. ಹಾಗಾದರೆ ಆ ರಹಸ್ಯ ಸಂಜ್ಞೆಗಳು ಯಾವುವು ಎಂಬುದನ್ನು ಒಂದೊಂದಾಗಿ ತಿಳಿದುಕೊಳ್ಳೋಣ ಬನ್ನಿ. ತೆರೆದ ಮನಸ್ಸು ಮತ್ತು ಪ್ರಾಮಾಣಿಕತೆಯ ಸಂಕೇತಗಳು. ನೋಡಿ, ಒಬ್ಬ ಮನುಷ್ಯ ಪ್ರಾಮಾಣಿಕವಾಗಿ ಇದ್ದಾನೋ ಅಥವಾ ಸುಳ್ಳು ಹೇಳುತ್ತಿದ್ದಾನೋ ಎಂಬುದನ್ನು ಕಂಡುಹಿಡಿಯಲು ಅವನ ಕೈಗಳನ್ನು ಗಮನಿಸುವುದು ಬಹಳ ಮುಖ್ಯ. ತೆರೆದ ಕೈಗಳು ಪ್ರಾಮಾಣಿಕತೆಯ ಅತಿದೊಡ್ಡ ಸಂಕೇತ. ನಮಗೆಲ್ಲರಿಗೂ ತಿಳಿದಿರುವಂತೆ ನಾವು ದೇವರ ಮುಂದೆ ನಿಂತಾಗ ಅಥವಾ ಬೇರೆಯವರ ಬಳಿ ಸಹಾಯ ಕೇಳುವಾಗ ನಮ್ಮ ಅಂಗೈಗಳನ್ನು ತೆರೆದು ತೋರಿಸುತ್ತೇವೆ. ಇದು ನಾನು ಏನನ್ನೂ ಮುಚ್ಚಿಟ್ಟಿಲ್ಲ ಮತ್ತು ನಾನು ಸಂಪೂರ್ಣವಾಗಿ ಪ್ರಾಮಾಣಿಕನಾಗಿದ್ದೇನೆ ಎಂದು ತೋರಿಸುವ ಒಂದು ಸಹಜ ಪ್ರಕ್ರಿಯೆ. ಯೋಚನೆ ಮಾಡಿ, ಸಣ್ಣ ಮಕ್ಕಳು ತಾವು ಏನಾದರೂ ಸಾಧನೆ ಮಾಡಿದಾಗ ಖುಷಿಯಿಂದ 2 ಕೈಗಳನ್ನು ಅಗಲವಾಗಿ ಚಾಚಿ ಓಡಿಬರುತ್ತಾರೆ. ಆದರೆ ಅದೇ ಮಕ್ಕಳು ಏನಾದರೂ ತಪ್ಪು ಮಾಡಿದಾಗ ಅಥವಾ ಗಾಜಿನ ಲೋಟವನ್ನು ಒಡೆದು ಹಾಕಿದಾಗ ತಕ್ಷಣ ತಮ್ಮ ಕೈಗಳನ್ನು ಜೇಬಿನೊಳಗೆ ಅಥವಾ ಬೆನ್ನಿನ ಹಿಂದೆ ಬಚ್ಚಿಡುತ್ತಾರೆ. ದೊಡ್ಡವರಾದ ಮೇಲೂ ನಮ್ಮ ಈ ಮೂಲಭೂತ ಸ್ವಭಾವ ಬದಲಾಗುವುದಿಲ್ಲ. ಯಾರಾದರೂ ತಮ್ಮ ಕೈಗಳನ್ನು ಮುಚ್ಚಿಟ್ಟುಕೊಂಡು ಮಾತನಾಡುತ್ತಿದ್ದಾರೆ ಎಂದರೆ ಅವರು ಏನನ್ನೋ ಮರೆಮಾಚುತ್ತಿದ್ದಾರೆ ಎಂದು ನಾವು ಸುಲಭವಾಗಿ ಅರ್ಥಮಾಡಿಕೊಳ್ಳಬಹುದು. ಇದೇ ರೀತಿ ಮತ್ತೊಂದು ಕುತೂಹಲಕಾರಿ ಸಂಕೇತವೆಂದರೆ ಕೋಟಿನ ಗುಂಡಿಗಳನ್ನು ತೆಗೆಯುವುದು. ನಿಮಗೆ ಆಶ್ಚರ್ಯವಾಗಬಹುದು, ಆದರೆ ಇದು ನಿಜ. ಒಂದು ಪ್ರಮುಖ ವ್ಯಾಪಾರದ ಸಭೆಯಲ್ಲಿ ಗ್ರಾಹಕರು ತಮ್ಮ ಕೋಟಿನ ಗುಂಡಿಗಳನ್ನು ಬಿಚ್ಚಿ ಕುಳಿತುಕೊಂಡರೆ ಅವರು ನಿಮ್ಮ ಮಾತುಗಳನ್ನು ಒಪ್ಪಿಕೊಳ್ಳಲು ಸಿದ್ಧರಾಗಿದ್ದಾರೆ ಎಂದು ಅರ್ಥ. ಸಂಶೋಧನೆಗಳ ಪ್ರಕಾರ ಕೋಟಿನ ಗುಂಡಿಗಳನ್ನು ಬಿಚ್ಚಿ ಆರಾಮವಾಗಿ ಕುಳಿತುಕೊಳ್ಳುವ ಜನರು ಇತರರ ಅಭಿಪ್ರಾಯಗಳಿಗೆ ಸುಲಭವಾಗಿ ಸ್ಪಂದಿಸುತ್ತಾರೆ. ಅವರು ತಮ್ಮ ದೇಹವನ್ನು ಮುಕ್ತವಾಗಿರಿಸುವ ಮೂಲಕ ತಮ್ಮ ಮನಸ್ಸು ಕೂಡ ಮುಕ್ತವಾಗಿದೆ ಎಂಬ ಸಂದೇಶವನ್ನು ರವಾನಿಸುತ್ತಾರೆ. ರಕ್ಷಣಾತ್ಮಕ ಮನೋಭಾವ ಅಥವಾ ಡಿಫೆನ್ಸಿವ್ನೆಸ್. ನೋಡಿ, ನಾವು ಕೆಲವೊಮ್ಮೆ ಬೇರೆಯವರ ಜೊತೆ ಮಾತನಾಡುವಾಗ ಅವರು ತಮ್ಮ 2 ಕೈಗಳನ್ನು ಎದೆಗೆ ಅಡ್ಡಲಾಗಿ ಕಟ್ಟಿಕೊಂಡು ನಿಲ್ಲುವುದನ್ನು ನೀವು ಗಮನಿಸಿರಬಹುದು. ಇದು ಜಗತ್ತಿನಾದ್ಯಂತ ಕಂಡುಬರುವ ಅತ್ಯಂತ ಸಾಮಾನ್ಯ ರಕ್ಷಣಾತ್ಮಕ ಸಂಕೇತ. ಆಟದ ಮೈದಾನದಲ್ಲಿ ಅಂಪೈರ್ಗಳು ಆಟಗಾರರ ಜೊತೆ ವಾದ ಮಾಡಲು ಇಷ್ಟವಿಲ್ಲದಿದ್ದಾಗ ಇದೇ ರೀತಿ ಕೈ ಕಟ್ಟಿಕೊಂಡು ನಿಲ್ಲುತ್ತಾರೆ. ಇದರ ಅರ್ಥ ನನ್ನ ನಿರ್ಧಾರ ಅಂತಿಮ, ನಾನು ನಿಮ್ಮ ವಾದವನ್ನು ಕೇಳಲು ಸಿದ್ಧನಿಲ್ಲ ಎಂಬುದಾಗಿದೆ. ದೈನಂದಿನ ಜೀವನದಲ್ಲಿಯೂ ನಾವು ಇದನ್ನು ನೋಡಬಹುದು. ಯಾರಾದರೂ ನಿಮ್ಮ ಮಾತುಗಳನ್ನು ವಿರೋಧಿಸುತ್ತಿದ್ದರೆ ಅಥವಾ ನಿಮ್ಮ ಆಲೋಚನೆಗಳನ್ನು ಒಪ್ಪಿಕೊಳ್ಳಲು ಸಿದ್ಧರಿಲ್ಲದಿದ್ದರೆ ಅವರು ತಕ್ಷಣ ಕೈ ಕಟ್ಟಿಕೊಂಡು ಕುಳಿತುಕೊಳ್ಳುತ್ತಾರೆ. ನೀವು 4 ಜನರ ಗುಂಪಿನಲ್ಲಿ ಮಾತನಾಡುತ್ತಿರುವಾಗ ಯಾರಾದರೂ ಈ ರೀತಿ ಕುಳಿತರೆ ಅವರು ನಿಮ್ಮ ಮಾತುಗಳಿಂದ ದೂರ ಸರಿಯುತ್ತಿದ್ದಾರೆ ಎಂದು ಅರ್ಥ. ಇಂತಹ ಸಮಯದಲ್ಲಿ ನಾವು ಅದೇ ವಿಷಯವನ್ನು ಮುಂದುವರಿಸುವ ಬದಲು ಸ್ವಲ್ಪ ವಿರಾಮ ತೆಗೆದುಕೊಂಡು ಅವರ ಅಭಿಪ್ರಾಯವೇನು ಎಂಬುದನ್ನು ಕೇಳುವುದು ಜಾಣತನ. ಇದರಿಂದ ಅವರ ರಕ್ಷಣಾತ್ಮಕ ಮನೋಭಾವ ಕಡಿಮೆಯಾಗಿ ಅವರು ಮತ್ತೆ ಮುಕ್ತವಾಗಿ ಮಾತನಾಡಲು ಆರಂಭಿಸುತ್ತಾರೆ. ಮೌಲ್ಯಮಾಪನ ಮತ್ತು ಆಳವಾದ ಚಿಂತನೆ. ಯೋಚನೆ ಮಾಡಿ, ನಾವು ಟಿವಿಯಲ್ಲಿ ಅಥವಾ ಪತ್ರಿಕೆಗಳಲ್ಲಿ ಚಿಂತಕರ ಚಿತ್ರಗಳನ್ನು ನೋಡಿದಾಗ ಅವರು ತಮ್ಮ ಗಲ್ಲದ ಮೇಲೆ ಕೈ ಇಟ್ಟುಕೊಂಡು ಕುಳಿತಿರುತ್ತಾರೆ. ಯಾರಾದರೂ ನಿಮ್ಮ ಮಾತುಗಳನ್ನು ಕೇಳುವಾಗ ತಮ್ಮ ತೋರು ಬೆರಳನ್ನು ಕೆನ್ನೆಯ ಮೇಲಿಟ್ಟು ಉಳಿದ ಬೆರಳುಗಳನ್ನು ಬಾಯಿಯ ಬಳಿ ಇಟ್ಟುಕೊಂಡರೆ ಅವರು ನಿಮ್ಮ ಮಾತುಗಳನ್ನು ಬಹಳ ಆಳವಾಗಿ ವಿಶ್ಲೇಷಣೆ ಮಾಡುತ್ತಿದ್ದಾರೆ ಎಂದು ಅರ್ಥ. ಇಂತಹ ಸಮಯದಲ್ಲಿ ಅವರ ಕಣ್ಣುಗಳು ನಿಧಾನವಾಗಿ ಮಿಟುಕಿಸುತ್ತಿರುತ್ತವೆ. ಅವರು ನಿಮ್ಮ ಮಾತಿನ ಪ್ರತಿಯೊಂದು ಅಂಶವನ್ನು ತಮ್ಮ ಮನಸ್ಸಿನ ತಕ್ಕಡಿಯಲ್ಲಿ ತೂಗಿ ನೋಡುತ್ತಿರುತ್ತಾರೆ. ಇದರ ಜೊತೆಗೆ ತಲೆಯನ್ನು ಸ್ವಲ್ಪ ಓರೆಯಾಗಿ ಇಟ್ಟುಕೊಳ್ಳುವುದು ಕೂಡ ತೀವ್ರ ಆಸಕ್ತಿಯ ಸಂಕೇತ.
ಚಾರ್ಲ್ಸ್ ಡಾರ್ವಿನ್ ಅವರು ಪ್ರಾಣಿಗಳು ಮತ್ತು ಮನುಷ್ಯರ ಮೇಲೆ ಮಾಡಿದ ಅಧ್ಯಯನದ ಪ್ರಕಾರ ನಮಗೆ ಯಾವುದಾದರೂ ವಿಷಯದಲ್ಲಿ ತೀವ್ರ ಆಸಕ್ತಿಯಿದ್ದಾಗ ನಾವು ಸಹಜವಾಗಿ ನಮ್ಮ ತಲೆಯನ್ನು ಸ್ವಲ್ಪ ಓರೆಯಾಗಿಸುತ್ತೇವೆ. ನೀವು ಯಾರಿಗಾದರೂ ಒಂದು ಕಥೆಯನ್ನು ಹೇಳುತ್ತಿರುವಾಗ ಅವರು ತಲೆ ಓರೆಯಾಗಿಸಿ ಕೇಳುತ್ತಿದ್ದರೆ ನಿಮ್ಮ ಕಥೆ ಅವರಿಗೆ ಬಹಳ ಹಿಡಿಸಿದೆ ಎಂದು ತಿಳಿದುಕೊಳ್ಳಬಹುದು. ಆದರೆ ಅದೇ ವ್ಯಕ್ತಿ ತಲೆಯನ್ನು ನೇರವಾಗಿಸಿ ಬೆನ್ನು ನಟ್ಟಗೆ ಮಾಡಿ ಗೋಡೆಯ ಮೇಲಿನ ಗಡಿಯಾರವನ್ನು ನೋಡಲು ಶುರು ಮಾಡಿದರೆ ಅವರಿಗೆ ನಿಮ್ಮ ಕಥೆಯಲ್ಲಿ ಆಸಕ್ತಿ ಹೋಗಿದೆ ಮತ್ತು ಅವರು ಅಲ್ಲಿಂದ ಹೊರಡಲು ಸಿದ್ಧರಾಗಿದ್ದಾರೆ ಎಂದು ನಾವು ತಕ್ಷಣ ಅರ್ಥಮಾಡಿಕೊಳ್ಳಬೇಕು. ಅನುಮಾನ ಮತ್ತು ಬೇಸರದ ಸಂಕೇತಗಳು. ನೀವು ಯಾರ ಜೊತೆಯಾದರೂ ಮಾತನಾಡುತ್ತಿರುವಾಗ ಅವರು ಪದೇ ಪದೇ ತಮ್ಮ ತೋರು ಬೆರಳಿನಿಂದ ಮೂಗನ್ನು ಉಜ್ಜಿಕೊಳ್ಳುತ್ತಿದ್ದರೆ ಅವರು ನಿಮ್ಮ ಮಾತುಗಳನ್ನು ಅನುಮಾನಿಸುತ್ತಿದ್ದಾರೆ ಅಥವಾ ತಾವು ಏನನ್ನೋ ಸುಳ್ಳು ಹೇಳುತ್ತಿದ್ದಾರೆ ಎಂಬುದರ ಸಂಕೇತವಾಗಿದೆ. ಲೇಖಕರು ಒಂದು ಅದ್ಭುತ ಉದಾಹರಣೆಯನ್ನು ನೀಡುತ್ತಾರೆ. ಒಮ್ಮೆ ವಿಶ್ವವಿದ್ಯಾಲಯದಲ್ಲಿ ಒಬ್ಬ ವಿದ್ಯಾರ್ಥಿ ಪ್ರಾಧ್ಯಾಪಕರ ಬಳಿ ಬಂದು ತಾನು ಒಂದು ಹೊಸ ಪುಸ್ತಕವನ್ನು ಓದಿದ್ದೇನೆ ಮತ್ತು ಅದು ಬಹಳ ಅದ್ಭುತವಾಗಿದೆ ಎಂದು ತನ್ನ ಮೂಗನ್ನು ಉಜ್ಜಿಕೊಳ್ಳುತ್ತಾ ಹೇಳಿದ. ಪ್ರಾಧ್ಯಾಪಕರು ತಕ್ಷಣ ಆತನ ಸುಳ್ಳನ್ನು ಕಂಡುಹಿಡಿದು ನೀನು ಈ ಪುಸ್ತಕವನ್ನು ಪೂರ್ಣವಾಗಿ ಓದಿಲ್ಲ ಅಲ್ಲವೇ ಎಂದು ಕೇಳಿದರು. ಆಗ ಆ ವಿದ್ಯಾರ್ಥಿ ತಾನು ಕೇವಲ ಕೆಲವು ಪುಟಗಳನ್ನು ಮಾತ್ರ ಓದಿದ್ದಾಗಿ ಒಪ್ಪಿಕೊಂಡ. ಅಲ್ಲದೆ ನಾವು ಒಂದು ಸಭೆಯಲ್ಲಿ ಕುಳಿತಿರುವಾಗ ಯಾರಾದರೂ ತಮ್ಮ ಪಾದಗಳನ್ನು ಅಥವಾ ದೇಹವನ್ನು ಬಾಗಿಲಿನ ಕಡೆಗೆ ತಿರುಗಿಸಿ ಕುಳಿತಿದ್ದರೆ ಅವರು ಅಲ್ಲಿಂದ ಬೇಗ ಹೊರಹೋಗಲು ಕಾಯುತ್ತಿದ್ದಾರೆ ಎಂದು ಅರ್ಥ. ಅವರ ಬಾಯಿ ಏನೂ ಹೇಳದಿರಬಹುದು, ಆದರೆ ಅವರ ದೇಹದ ಭಾಷೆ ನಾನು ಇಲ್ಲಿಂದ ಹೊರಡಬೇಕು ಎಂದು ಕೂಗಿ ಹೇಳುತ್ತಿರುತ್ತದೆ. ಇಂತಹ ಸಮಯದಲ್ಲಿ ನಾವು ಸಂಭಾಷಣೆಯನ್ನು ಬೇಗನೆ ಮುಗಿಸಿ ಅವರಿಗೆ ಹೋಗಲು ಅನುವು ಮಾಡಿಕೊಡುವುದು ಉತ್ತಮ ನಡವಳಿಕೆಯಾಗಿದೆ. ಸಿದ್ಧತೆ ಮತ್ತು ಉತ್ಸಾಹ. ನೋಡಿ, ಕ್ರೀಡಾಂಗಣದಲ್ಲಿ ಆಟಗಾರರು ತಮ್ಮ ಸರದಿಗಾಗಿ ಕಾಯುವಾಗ ಸೊಂಟದ ಮೇಲೆ 2 ಕೈಗಳನ್ನು ಇಟ್ಟುಕೊಂಡು ನಿಂತಿರುವುದನ್ನು ನೀವು ಗಮನಿಸಿ. ಇದು ನಾವು ಯಾವುದೇ ಕೆಲಸ ಮಾಡಲು ಸಂಪೂರ್ಣವಾಗಿ ಸಿದ್ಧರಾಗಿದ್ದೇವೆ ಎಂದು ತೋರಿಸುವ ಅತ್ಯಂತ ಪ್ರಬಲ ಸಂಕೇತ. ಕಚೇರಿಯಲ್ಲಿ ಉನ್ನತ ಸ್ಥಾನದಲ್ಲಿರುವ ಅಧಿಕಾರಿಗಳು ತಮ್ಮ ತಂಡಕ್ಕೆ ನಿರ್ದೇಶನ ನೀಡುವಾಗ ಇದೇ ರೀತಿ ನಿಲ್ಲುತ್ತಾರೆ. ಇದು ಅವರ ಆತ್ಮವಿಶ್ವಾಸ ಮತ್ತು ಗುರಿಯೆಡೆಗಿನ ಅವರ ಬದ್ಧತೆಯನ್ನು ತೋರಿಸುತ್ತದೆ. ಲೇಖಕರು ತಮ್ಮ ತರಬೇತಿ ಶಿಬಿರಗಳಲ್ಲಿ ಪಾಲ್ಗೊಳ್ಳುವ ಜನರನ್ನು ಹಲವು ವರ್ಷಗಳ ಕಾಲ ಗಮನಿಸಿದಾಗ ಒಂದು ಆಸಕ್ತಿದಾಯಕ ವಿಚಾರ ಹೊರಬಂದಿದೆ. ಯಾರು ತಮ್ಮ ಜೀವನದಲ್ಲಿ ಅತ್ಯಂತ ಮಹತ್ವಾಕಾಂಕ್ಷಿಗಳಾಗಿರುತ್ತಾರೋ ಅವರು ಸಭೆಯ ಮೊದಲ ಗಂಟೆಯಲ್ಲೇ ಸೊಂಟದ ಮೇಲೆ ಕೈಯಿಟ್ಟು ನಿಲ್ಲುವುದು ಅಥವಾ ಕುರ್ಚಿಯ ತುದಿಯಲ್ಲಿ ಕುಳಿತುಕೊಳ್ಳುವುದು ಕಂಡುಬಂದಿದೆ. ಕುರ್ಚಿಯ ತುದಿಯಲ್ಲಿ ಕುಳಿತುಕೊಳ್ಳುವುದು ಎಂದರೆ ಅವರು ತಕ್ಷಣ ಕಾರ್ಯಪ್ರವೃತ್ತರಾಗಲು ಸಿದ್ಧರಾಗಿದ್ದಾರೆ ಎಂದರ್ಥ. ನೀವು ಒಂದು ಕಾರು ಅಥವಾ ಮನೆ ಖರೀದಿಸಲು ಹೋದಾಗ ನಿಮಗೆ ಆ ಒಪ್ಪಂದ ಬಹಳ ಇಷ್ಟವಾದರೆ ನೀವು ಸಹಜವಾಗಿ ಕುರ್ಚಿಯ ತುದಿಗೆ ಬಂದು ಕುಳಿತು ಒಪ್ಪಂದದ ಪತ್ರಕ್ಕೆ ಸಹಿ ಹಾಕುತ್ತೀರಿ. ಈ ಸಣ್ಣ ಬದಲಾವಣೆಗಳು ನಮ್ಮ ಒಳಗಿನ ಉತ್ಸಾಹವನ್ನು ಪ್ರತಿಬಿಂಬಿಸುತ್ತವೆ. ಆತ್ಮವಿಶ್ವಾಸ ತುಂಬಿಕೊಳ್ಳುವ ಮತ್ತು ಹತಾಶೆಯ ಸಂಕೇತಗಳು. ಯೋಜನರು ತಮ್ಮ ಹೆಬ್ಬೆರಳುಗಳನ್ನು ಒಂದಕ್ಕೊಂದು ಉಜ್ಜಿಕೊಳ್ಳುವುದು ಅಥವಾ ಪೆನ್ನು ಪೆನ್ಸಿಲ್ಗಳನ್ನು ಕಚ್ಚುವುದು ತಾವು ಯಾವುದೋ ವಿಚಾರದಲ್ಲಿ ಆತಂಕಗೊಂಡಿದ್ದೇವೆ ಮತ್ತು ನಮಗೆ ಈಗ ಸಾಂತ್ವನದ ಅಗತ್ಯವಿದೆ ಎಂದು ತೋರಿಸುತ್ತದೆ. ಒಬ್ಬ ವಿದ್ಯಾರ್ಥಿ ಪರೀಕ್ಷೆಯ ಸಮಯದಲ್ಲಿ ಉಗುರು ಕಚ್ಚುವುದು ಅಥವಾ ಒಬ್ಬ ವ್ಯಾಪಾರಿ ಆರ್ಥಿಕ ಸಂಕಷ್ಟದ ಸಮಯದಲ್ಲಿ ತನ್ನ ಕೈಬೆರಳುಗಳನ್ನು ಬಿಗಿಯಾಗಿ ಹಿಸುಕಿಕೊಳ್ಳುವುದು ಎಲ್ಲವೂ ಆಂತರಿಕ ತಳಮಳದ ಸಂಕೇತಗಳಾಗಿವೆ. ಇಂತಹ ಸಮಯದಲ್ಲಿ ನಾವು ಅವರಿಗೆ ವಿಶ್ವಾಸ ತುಂಬುವ ಮಾತುಗಳನ್ನಾಡಿದರೆ ಅವರು ನಮ್ಮೊಂದಿಗೆ ಹೆಚ್ಚು ಆಪ್ತರಾಗುತ್ತಾರೆ. ಇನ್ನು ಹತಾಶೆಯ ವಿಚಾರಕ್ಕೆ ಬಂದರೆ ಕೈಗಳನ್ನು ಬಿಗಿಯಾಗಿ ಬಂಧಿಸಿಕೊಂಡು ಕುಳಿತುಕೊಳ್ಳುವುದು ಇದರ ಅತಿ ದೊಡ್ಡ ಸಂಕೇತ. ನೀವು ಒಂದು ಚರ್ಚೆಯಲ್ಲಿರುವಾಗ ನಿಮ್ಮ ಎದುರಾಳಿ ತನ್ನ 2 ಕೈಗಳನ್ನು ಬಿಗಿಯಾಗಿ ಹಿಡಿದು ಮೇಜಿನ ಮೇಲೆ ಇಟ್ಟುಕೊಂಡರೆ ಅವರು ನಿಮ್ಮ ಮಾತುಗಳಿಂದ ನಿರಾಸೆಗೊಂಡಿದ್ದಾರೆ ಮತ್ತು ಈ ಚರ್ಚೆ ಒಂದು ಯುದ್ಧದಂತೆ ಅವರಿಗೆ ಭಾಸವಾಗುತ್ತಿದೆ ಎಂದು ಅರ್ಥ. ಇಂತಹ ಬಿಗುವಿನ ವಾತಾವರಣವನ್ನು ತಿಳಿಗೊಳಿಸಲು ನಾವು ಮೃದುವಾದ ಪದಗಳನ್ನು ಬಳಸಿ ಅವರ ಆತಂಕವನ್ನು ದೂರ ಮಾಡಬೇಕಾಗುತ್ತದೆ. ಆತ್ಮವಿಶ್ವಾಸ ಮತ್ತು ನಾಯಕತ್ವದ ಗುಣಗಳು. ನೋಡಿ, ಆತ್ಮವಿಶ್ವಾಸವನ್ನು ತೋರಿಸುವ ಅತ್ಯಂತ ಸುಂದರವಾದ ದೇಹದ ಭಾಷೆಯೆಂದರೆ ಕೈಬೆರಳುಗಳ ತುದಿಯನ್ನು ಒಂದಕ್ಕೊಂದು ಸೇರಿಸಿ ಗುಮ್ಮಟದ ಆಕಾರದಲ್ಲಿ ಇಟ್ಟುಕೊಳ್ಳುವುದು. ಜಗತ್ತಿನ ಅನೇಕ ಪ್ರಭಾವಿ ನಾಯಕರು ಮತ್ತು ಉದ್ಯಮಿಗಳು ಮಾತನಾಡುವಾಗ ಈ ಭಂಗಿಯನ್ನು ಬಳಸುತ್ತಾರೆ. ಇದರ ಅರ್ಥ, ನಾನು ಹೇಳುತ್ತಿರುವ ಪ್ರತಿಯೊಂದು ಮಾತಿನ ಮೇಲೂ ನನಗೆ 100% ವಿಶ್ವಾಸವಿದೆ ಎಂಬುದಾಗಿದೆ. ನಾವು ಎಷ್ಟು ಹೆಚ್ಚು ಆತ್ಮವಿಶ್ವಾಸದಿಂದ ಇರುತ್ತೇವೆಯೋ ಅಷ್ಟು ಎತ್ತರದಲ್ಲಿ ನಮ್ಮ ಕೈಗಳನ್ನು ಇಟ್ಟುಕೊಳ್ಳುತ್ತೇವೆ. ಹಾಗೆಯೇ ತಮ್ಮ ವಸ್ತುಗಳ ಮೇಲೆ ಒಡೆತನವನ್ನು ಸಾಧಿಸುವ ಮನೋಭಾವ ಕೂಡ ಬಹಳ ಕುತೂಹಲಕಾರಿಯಾಗಿದೆ. ಒಬ್ಬ ವ್ಯಕ್ತಿ ತಾನು ಹೊಸದಾಗಿ ತೆಗೆದುಕೊಂಡ ಕಾರಿನ ಮೇಲೆ ಕೈಯಿಟ್ಟು ಹೊರಗೆ ನಿಂತುಕೊಂಡು ಮಾತನಾಡುವುದನ್ನು ನೀವು ಗಮನಿಸಿ. ಆತ ತನ್ನ ದೇಹದ ಭಾಷೆಯ ಮೂಲಕ ಈ ಸುಂದರವಾದ ಕಾರು ನನ್ನದು ಎಂದು ಇಡೀ ಜಗತ್ತಿಗೆ ಸಾರುತ್ತಿರುತ್ತಾನೆ. ಇದೇ ರೀತಿ ಸಂಬಂಧಗಳಲ್ಲೂ ಕೂಡ ತಮ್ಮ ಪ್ರೀತಿಪಾತ್ರರ ಭುಜದ ಮೇಲೆ ಕೈಹಾಕಿ ನಡೆಯುವುದು, ಇದು ನನ್ನ ಪ್ರಪಂಚ, ಇಲ್ಲಿ ಬೇರೆಯವರಿಗೆ ಜಾಗವಿಲ್ಲ ಎಂಬ ಒಡೆತನದ ಮತ್ತು ಪ್ರೀತಿಯ ಸಂಕೇತವಾಗಿದೆ. ಆತಂಕ ಮತ್ತು ಸ್ವಯಂ ನಿಯಂತ್ರಣ. ಮನುಷ್ಯನಿಗೆ ಆತಂಕವಾದಾಗ ಆತ ತನ್ನ ಅರಿವಿಗೆ ಬಾರದಂತೆ ತನ್ನ ಬಾಯಿಯನ್ನು ಕೈಯಿಂದ ಮುಚ್ಚಿಕೊಳ್ಳುತ್ತಾನೆ.
ಎದುರಿಗಿರುವ ವ್ಯಕ್ತಿಯಿಂದ 6 ಅಥವಾ 12 ಇಂಚುಗಳಷ್ಟು ದೂರದಲ್ಲಿ ನಿಂತು ಬಾಯಿಗೆ ಕೈ ಅಡ್ಡಲಾಗಿಟ್ಟುಕೊಂಡು ಮಾತನಾಡುವುದು ಆತಂಕದ ಅತಿ ದೊಡ್ಡ ಲಕ್ಷಣವಾಗಿದೆ. ಹಾಗೆಯೇ ಕುಳಿತಲ್ಲಿಯೇ ತಮ್ಮ ಉಡುಪನ್ನು ಪದೇ ಪದೇ ಸರಿಪಡಿಸಿಕೊಳ್ಳುವುದು ಕೂಡ ಮನಸ್ಸಿನಲ್ಲಿ ನಡೆಯುತ್ತಿರುವ ಗೊಂದಲವನ್ನು ಸೂಚಿಸುತ್ತದೆ. ಒಮ್ಮೆ ಅವರ ಮನಸ್ಸಿನಲ್ಲಿ ಒಂದು ಸ್ಪಷ್ಟ ನಿರ್ಧಾರ ಹೊರಬಂದ ತಕ್ಷಣ ಈ ರೀತಿ ಉಡುಪನ್ನು ಸರಿಪಡಿಸಿಕೊಳ್ಳುವುದು ನಿಂತು ಹೋಗುತ್ತದೆ. ಇನ್ನು ಸ್ವಯಂ ನಿಯಂತ್ರಣದ ಬಗ್ಗೆ ಹೇಳುವುದಾದರೆ, ಇದು ನಮಗೆ ಬಾಲ್ಯದಿಂದಲೇ ಕಲಿಸಿಕೊಟ್ಟಿರುವ ಒಂದು ಪಾಠ. ಕೋಪ ಬಂದಾಗ ಅಥವಾ ಬೇಸರವಾದಾಗ ಅದನ್ನು ಸಾರ್ವಜನಿಕವಾಗಿ ತೋರ್ಪಡಿಸಬಾರದು ಎಂಬ ಕಾರಣಕ್ಕೆ ನಾವು ನಮ್ಮ ದೇಹವನ್ನು ನಿಯಂತ್ರಿಸಲು ಪ್ರಯತ್ನಿಸುತ್ತೇವೆ. ಒಂದು ಕೈಯನ್ನು ಬೆನ್ನಿನ ಹಿಂದೆ ಕೊಂಡೊಯ್ದು ಮತ್ತೊಂದು ಕೈಯಿಂದ ಮಣಿಕಟ್ಟನ್ನು ಬಿಗಿಯಾಗಿ ಹಿಡಿದುಕೊಳ್ಳುವುದು ಸ್ವಯಂ ನಿಯಂತ್ರಣದ ಪ್ರಮುಖ ಸಂಕೇತ. ಹಾಗೆಯೇ ದಂತವೈದ್ಯರ ಬಳಿ ಹೋದಾಗ ನಮಗೆ ನೋವಾಗುವ ಭಯವಿದ್ದರೂ ನಾವು ನಮ್ಮ ಪಾದಗಳನ್ನು ಒಂದರ ಮೇಲೊಂದು ಬಿಗಿಯಾಗಿ ಅಡ್ಡಲಾಗಿ ಇಟ್ಟುಕೊಂಡು ನಮ್ಮ ಭಯವನ್ನು ನಿಯಂತ್ರಿಸಲು ಪ್ರಯತ್ನಿಸುತ್ತೇವೆ. ಉದ್ಯೋಗದ ಸಂದರ್ಶನಗಳಲ್ಲಿ ಕೂಡ ಯುವಕರು ಇದೇ ರೀತಿ ತಮ್ಮ ಕಾಲುಗಳನ್ನು ಬಿಗಿಯಾಗಿ ಇಟ್ಟುಕೊಂಡು ಕುಳಿತಿರುವುದನ್ನು ನಾವು ನೋಡಬಹುದು. ಸಮ್ಮತಿ ಮತ್ತು ಒಪ್ಪಿಗೆಯ ಅದ್ಭುತ ಸಂಕೇತಗಳು. ಜೀವನದಲ್ಲಿ ಅತ್ಯಂತ ಕಷ್ಟದ ಪರಿಸ್ಥಿತಿ ಎಂದರೆ ನಾವು ಯಾರನ್ನು ಸಂಪೂರ್ಣವಾಗಿ ನಂಬಿರುತ್ತೇವೆಯೋ ಅವರು ನಮಗೆ ಮೋಸ ಮಾಡುವುದು. ಇಂತಹ ನೋವಿನಿಂದ ಪಾರಾಗಲು ನಾವು ಬೇರೆಯವರ ಸಮ್ಮತಿಯ ಮತ್ತು ಒಪ್ಪಿಗೆಯ ಸಂಕೇತಗಳನ್ನು ಸರಿಯಾಗಿ ಅರ್ಥಮಾಡಿಕೊಳ್ಳಬೇಕು. ಎದೆಗೆ ಕೈಯಿಟ್ಟುಕೊಂಡು ಮಾತನಾಡುವುದು ಪ್ರಾಚೀನ ಕಾಲದಿಂದಲೂ ಬಂದಿರುವ ಒಂದು ನಿಷ್ಠೆಯ ಸಂಕೇತ. ರೋಮನ್ ಸೈನ್ಯದಲ್ಲಿ ಸೈನಿಕರು ತಮ್ಮ ರಾಜನಿಗೆ ನಿಷ್ಠೆ ತೋರಿಸಲು ತಮ್ಮ ಒಂದು ಕೈಯನ್ನು ಎದೆಯ ಮೇಲಿಟ್ಟು ವಂದಿಸುತ್ತಿದ್ದರು. ಇಂದಿಗೂ ನಾವು ನಮ್ಮ ರಾಷ್ಟ್ರಧ್ವಜಕ್ಕೆ ಗೌರವ ಸಲ್ಲಿಸುವಾಗ ಇದೇ ಭಂಗಿಯನ್ನು ಬಳಸುತ್ತೇವೆ. ಯಾರಾದರೂ ನಿಮ್ಮ ಜೊತೆ ಮಾತನಾಡುವಾಗ ಎದೆಯ ಮೇಲೆ ಕೈಯಿಟ್ಟು ಮಾತನಾಡಿದರೆ ಅವರು ನಿಮ್ಮ ವಿಚಾರಗಳನ್ನು ಸಂಪೂರ್ಣವಾಗಿ ಗೌರವಿಸುತ್ತಿದ್ದಾರೆ ಮತ್ತು ಬೆಂಬಲಿಸುತ್ತಿದ್ದಾರೆ ಎಂದು ನಾವು ನಂಬಬಹುದು. ಸ್ಪರ್ಶ ಕೂಡ ಒಪ್ಪಿಗೆಯ ಒಂದು ಬಹುದೊಡ್ಡ ಸಂಕೇತ. ನಾವು ಯಾರನ್ನು ಹೆಚ್ಚಾಗಿ ಇಷ್ಟಪಡುತ್ತೇವೆಯೋ ಅವರನ್ನು ಆಗಾಗ ಮೃದುವಾಗಿ ಸ್ಪರ್ಶಿಸುವ ಮೂಲಕ ನಾವು ನಿಮ್ಮ ಜೊತೆಯಲ್ಲಿದ್ದೇವೆ ಎಂಬ ಭರವಸೆಯನ್ನು ನೀಡುತ್ತೇವೆ. ಕಷ್ಟದ ಸಮಯದಲ್ಲಿ ಬೆನ್ನಿನ ಮೇಲೆ ಅಥವಾ ಭುಜದ ಮೇಲೆ ಇಡುವ ಒಂದು ಸಣ್ಣ ಸ್ಪರ್ಶ 1000 ಸಾಂತ್ವನದ ಮಾತುಗಳಿಗಿಂತ ಹೆಚ್ಚು ಶಕ್ತಿಶಾಲಿಯಾಗಿರುತ್ತದೆ. ಸ್ನೇಹಿತರೆ, ಇಲ್ಲಿಯವರೆಗೆ ನಾವು ಪ್ಯಾಟ್ರಿಕ್ ಕಿಂಗ್ ಅವರ ಪುಸ್ತಕದ ಆಳವಾದ ವಿಚಾರಗಳನ್ನು ಚರ್ಚೆ ಮಾಡಿದ್ದೇವೆ. ಮತ್ತೊಮ್ಮೆ ನೆನಪಿಸಿಕೊಳ್ಳೋಣ ಬನ್ನಿ. ತೆರೆದ ಕೈಗಳು ಮತ್ತು ಗುಂಡಿ ಬಿಚ್ಚಿದ ಕೋಟು ಪ್ರಾಮಾಣಿಕತೆಯ ಸಂಕೇತ. ಕೈಗಳನ್ನು ಅಡ್ಡಲಾಗಿ ಕಟ್ಟುವುದು ರಕ್ಷಣಾತ್ಮಕ ಮನೋಭಾವದ ಲಕ್ಷಣ. ತಲೆ ಬಾಗಿಸಿ ಕೇಳುವುದು ಆಸಕ್ತಿಯ ಸಂಕೇತ. ಬಾಗಿಲಿನ ಕಡೆಗೆ ಪಾದಗಳನ್ನು ತಿರುಗಿಸಿ ಕುಳಿತುಕೊಳ್ಳುವುದು ಬೇಸರದ ಲಕ್ಷಣ. ಎದೆಯ ಮೇಲೆ ಕೈಯಿಟ್ಟು ಮಾತನಾಡುವುದು ಸಂಪೂರ್ಣ ನಿಷ್ಠೆಯ ದ್ಯೋತಕ. ಈ ಎಲ್ಲ ವಿಚಾರಗಳನ್ನು ನಾವು ನಮ್ಮ ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಂಡರೆ ಖಂಡಿತ ನಮ್ಮ ಸಂಬಂಧಗಳು ಇನ್ನಷ್ಟು ಮಧುರವಾಗುತ್ತವೆ. ಮನುಷ್ಯನ ಮನಸ್ಸು ಒಂದು ಅದ್ಭುತವಾದ ಅರಣ್ಯವಿದ್ದಂತೆ. ಅಲ್ಲಿಗೆ ಪ್ರವೇಶಿಸಲು ಮಾತುಗಳೆಂಬ ದಾರಿ ಮಾತ್ರ ಸಾಲದು, ದೇಹದ ಭಾಷೆ ಎಂಬ ದಿಕ್ಸೂಚಿ ಕೂಡ ಬೇಕು. ಮುಂದಿನ ಬಾರಿ ನೀವು ಯಾರ ಜೊತೆಯಾದರೂ ಮಾತನಾಡುವಾಗ ಕೇವಲ ಅವರ ಮಾತುಗಳನ್ನು ಮಾತ್ರ ಕೇಳಬೇಡಿ, ಅವರ ಕಣ್ಣುಗಳನ್ನು ಮತ್ತು ದೇಹದ ಭಾಷೆಯನ್ನು ಕೂಡ ಓದಲು ಪ್ರಯತ್ನಿಸಿ. ಆಗ ನಿಮಗೆ ಮನುಷ್ಯನ ನೈಜ ಸ್ವಭಾವದ ದರ್ಶನವಾಗುತ್ತದೆ. ಈ ಸುದೀರ್ಘವಾದ ಮತ್ತು ಆಳವಾದ ಮಾಹಿತಿಯುಳ್ಳ ವಿಡಿಯೋವನ್ನು ಕೊನೆಯವರೆಗೂ ನೋಡಿದ್ದಕ್ಕಾಗಿ ನಿಮಗೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಖಂಡಿತ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಮುಂದಿನ ಬಾರಿ ಮತ್ತೊಂದು ಅದ್ಭುತ ಪುಸ್ತಕದ ಸಾರಾಂಶದೊಂದಿಗೆ ನಿಮ್ಮ ಮುಂದೆ ಬರುತ್ತೇವೆ. ಅಲ್ಲಿಯವರೆಗೆ ಕಲಿಯುತ್ತಿರಿ ಮತ್ತು ಬೆಳೆಯುತ್ತಿರಿ. ನಮಸ್ಕಾರ. ಧನ್ಯವಾದಗಳು.